ಅವ್ರದ್ದು ವರ್ಷ ಎಲ್ಲ ಒಂದಲ್ಲ ಒಂದು ಸರ್, ಅದೇ ಪ್ರಿಯಾಂಕಾ ಖರ್ಗೆ ಅವರು ಮುಖ್ಯಮಂತ್ರಿಯವರಿಗೆ ಲೆಟ್ರ್ ಮಾಡಿದಾರಲ್ಲ, RSS ಅನ್ನು ಬ್ಯಾನ್ ಮಾಡಿ ಮತ್ತು ಅವರು ಸರ್ಕಾರಿ ಸ್ಥಳದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತೇಳಿ ಲೆಟ್ರ್ ಮಾಡಿದಾರಲ್ಲ, ನಿಮ್ಮ ಉದ್ದೇಶ ಏನು, ನಿಮ್ಮ ಮಾತೇನಿದೆ ಸರ್? ನೋಡಿ, ಇದು ಒಂದು ಸಮಾಜವನ್ನ ಮೆಚ್ಚೋದಕ್ಕೆ ನನಗೆ ಇರೋ ಮಾಹಿತಿ ಪ್ರಕಾರ ಮಾನ್ಯ ಮುಖ್ಯಮಂತ್ರಿಗಳೇ ಪ್ರಿಯಾಂಕಾ ಖರ್ಗೆ ಮೂಲಕ ಒಂದು ಪತ್ರವನ್ನು ತಗೊಂಡು ಈ ಒಂದು ಏನು ಅವರಿಗೆ ಬೆಂಬಲಿತವಾದ ಇನ್ನೊಂದು ಧರ್ಮದ ಸಮಾಜ ಇದೆ ಅದನ್ನು ಮೆಚ್ಚೋದಕ್ಕೆ, ಯಾಕೆಂದರೆ PFI ಅಂತ ಆರ್ಗನೈಸೇಷನ್ಸ್ ಎಲ್ಲ ಏನು ಇವತ್ತು ಕಾಣ್ದಂಗಾಗಿದೆ, ಈ ದೇಶದ ಒಂದು ಅಭದ್ರತೆಯನ್ನು ಉಂಟು ಮಾಡ್ತಿದ್ದಂಥ ಸಂಘಟನೆಗಳು, ಅವುಗಳ ಒಂದು ಒತ್ತಡಕ್ಕೆ ಈಗ RSS ಈ ರೀತಿ ಎಲ್ಲ ಕಡೆ ಕಾಣಿಸ್ಕೊಳ್ಳೋದು ಅವ್ರಿಗೆ ಬೇಕಿಲ್ಲ. ಮತ್ತೆ ಯಾವುದೇ ಊರಲ್ಲಿ ಸರ್ಕಾರಿ ಜಾಗಗಳೇ ಅಂದರೆ ಅದು ಆಟದ ಮೈದಾನ ಇರ್ಬೋದು, ಶಾಲಾ ಮೈದಾನಗಳು ಇರ್ಬೋದು, ಅವೇ ವಿಶಾಲವಾಗಿರೋದು. ಅಂಥ ಕಡೆ ಒಂದು ದೇಶಭಕ್ತರ ಒಂದು ಸೇರ್ಪಡೆ ಅಥವಾ ಒಂದು ಸಂಘದ ಚಟುವಟಿಕೆ ಯಾವತ್ತೂ ಇಲ್ಲಿವರೆಗೂ 100 ವರ್ಷದ ಇತಿಹಾಸದಲ್ಲಿ ಯಾವುದೇ ಸಮಸ್ಯೆಯನ್ನ ಮಾಡಿಲ್ಲ. ಆ ಸಂಘಟನೆಯ ವಿಚಾರ ಏನು? ಭಾರತ ದೇಶದ ರಕ್ಷಣೆ, ಭಾರತವನ್ನು ಸದೃಢ ಮಾಡಬೇಕು. ಈ ದೇಶದ ಸಂಸ್ಕೃತಿ ಮತ್ತು ಧರ್ಮ, ನಮ್ದು ಹಿಂದೂ ಧರ್ಮ ಅಂತ ಎಲ್ಲ ದೇಶಕ್ಕೂ ಗೊತ್ತು, ಇದಕ್ಕೆ ಹಿಂದೂಸ್ತಾನ ಅಂತಾನೆ ಕರೆಯೋದು. ಈ ದೇಶದ ರಕ್ಷಣೆ, ಧರ್ಮದ ರಕ್ಷಣೆ ಅದರ ಧ್ಯೇಯ. ಅದು ಬಿಟ್ಟು ಯಾವುದೋ ಒಂದು ಅರಾಜಕತೆ ಉಂಟು ಮಾಡುವಂಥ ಸಂಘಟನೆಗಳ ಜೊತೆ ಇದನ್ನು ಹೋಲಿಕೆ ಮಾಡೋ ಅವಶ್ಯಕತೆ ಇಲ್ಲ. ಮತ್ತೆ ಇದು ಯಾವಾಗಲೂ ಮಾಡುವಂಥ ಕಾರ್ಯಕ್ರಮಗಳೇನಿರೋದಿಲ್ಲ, ವರ್ಷದಲ್ಲಿ 1 ಅಥವಾ 2 ನಡೀಬಹುದು. ಅದು ಬೇರೆ ಏನು ಧರ್ಮದವರ ಒಂದು ಮೆಚ್ಚುಗೆ ಹೊರಟಿದ್ದಾರೆ, ಅವ್ರದ್ದು ವರ್ಷ ಎಲ್ಲ ಒಂದಲ್ಲ ಒಂದು ರಸ್ತೆಗಳನ್ನ, ಸರ್ಕಾರಿ ಜಾಗಗಳನ್ನ ಆಕ್ರಮಿಸ್ಕೊಳ್ತಾ ಇರೋದು ನಾವು ನೀವೆಲ್ಲ ನೋಡ್ತಾ ಇದ್ವಿ. ಬೇಜಾರಾಗಿ ಬಯಲು ವಾತಾವರಣದಲ್ಲಿ ಬರ್ತಾ ಇದ್ವಿ. ಆದರೆ ಆ ಥರದ್ದು ಯಾವುದೂ ಇಲ್ಲಿಲ್ಲ. ಈ ಒಂದು ಸಂದರ್ಭನ ಏನು 100 ವರ್ಷ ತುಂಬಿದ ಈ ಸಂದರ್ಭದಲ್ಲಿ ಈ ಒಂದು ಸಂಘಟನೆಗೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗಬೇಕು. ಸಿದ್ದರಾಮಯ್ಯನವ್ರ ಗೌರ್ಮೆಂಟಲ್ಲಿ ಈ ಥರ ಎಲ್ಲ ತಡೆದ್ರು, ಅದಕ್ಕೆ ಅಂತ ಒಂದು ವಿಚಾರನ ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿಕೊಂಡು ಬೇರೆ ಸೀನಿಯರ್ ರಾಜಕಾರಣಿ ಮಿನಿಸ್ಟರ್ಗಳೇನಿದೆ ಅವ್ರು ಯಾರೂ ಒಪ್ಪಿಲ್ಲ ಇದಕ್ಕೆ. ಆದರೆ ಈತ ತನ್ನ ತಂದೆಯ ಸ್ಥಾನವನ್ನು ತನ್ನದೇ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಒಬ್ಬ ರಾಷ್ಟ್ರ ಮಟ್ಟದ ನಾಯಕನ ಥರ ಈ ರೀತಿಯ ಹೇಳಿಕೆಗಳನ್ನು ಈ ಸಿದ್ದರಾಮಯ್ಯ ಅವರ ಒಂದು ಕುಮ್ಮುಕ್ಕಲ್ಲೇ ಈ ಪತ್ರವನ್ನು ತಗೊಂಡಿರೋದು. ಸ್ವತಃ ಹೋಮ್ ಮಿನಿಸ್ಟ್ರಿಗೆ ವಿಚಾರ ಗೊತ್ತಿಲ್ಲ, ಯಾಕೆಂದ್ರೆ ಈ ವಿಚಾರ ಲಾ ಅಂಡ್ ಆರ್ಡರ್ಗೆ ಸಂಬಂಧಪಟ್ಟಂತ ವಿಚಾರ ಇದೆ. ಸ್ವತಃ ಮುಖ್ಯಮಂತ್ರಿಗಳ ಜೊತೆಗೆ ಹೋಮ್ ಮಿನಿಸ್ಟ್ರಿಗೂ ಅವ್ರು ಕೊಡ್ಬೇಕಿತ್ತು. ಅದಕ್ಕಾಗಿ ಹೋಮ್ ಮಿನಿಸ್ಟ್ರಿಗೆ ಯಾರೋ ಇಂಟರ್ವ್ಯೂ ಮಾಡಿದಾಗ ನೋಡಿದೆ, ನನಗೆ ವಿಚಾರ ಗೊತ್ತಿಲ್ಲ, CM ಹತ್ರ ಹೋಗಿದೆ ಅಂತ ಗೊತ್ತಾಗಿದೆ, ಅವ್ರು ಏನು ತೀರ್ಮಾನ ತಗೊಂತಾರೋ ನೋಡ್ತಾ ಇದೀವಿ ಅಂತ ಹೇಳಿದ್ದು ಕೇಳಿಸ್ಕೊಂಡೆ. ಮೊನ್ನೆ ಕ್ಯಾಬಿನೆಟ್ ಮೀಟಿಂಗಲ್ಲೂ ಹಿರಿಯ ಎಲ್ಲ ಮಂತ್ರಿಗಳು ಅವ್ರಿಗೆ ಅಡ್ವೈಸ್ ಮಾಡಿದ್ದಾರೆ CMಗೆ, ಇದರಲ್ಲಿ ಆ ಥರ ತೀರ್ಮಾನ ಏನು ಮಾಡಕ್ಕೆ ಹೋಗಬೇಡಿ, ಯೋಚನೆ ಮಾಡಿ ಅಂತೇಳಿ. ಆ ಹಿನ್ನೆಲೆ ಎಲ್ಲ ನೋಡಿದಾಗ ಸ್ವತಃ ಇದು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡಿನ ಇನ್ಸ್ಟ್ರಕ್ಷನ್ ಮೇಲೆ ಈ ಪ್ರಿಯಾಂಕಾ ಖರ್ಗೆ ಅಂತ ಒಬ್ಬ ಇನ್ನು ಅಷ್ಟೊಂದು ಅನುಭವ ಸಾಲದ, ಕೇವಲ ತಂದೆಯ ರೂಪವನ್ನು ತೋರಿಸೋ ಒಂದು ಪ್ರಯತ್ನದಲ್ಲಿ ಈ ಪ್ರಯತ್ನಕ್ಕೆ ಅವರು ಕೈ ಹಾಕಿದ್ದಾರೆ. ಮತ್ತು ದೊಡ್ಡ ಮಾತಾಡೋದ್ರಿಂದ ದೊಡ್ಡ ಲೀಡರ್ ಆಗ್ಬೋದು ಅನ್ನೋ ಭಾವನೆಯಲ್ಲಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಅವರು ಸಮಾಜದ ದೃಷ್ಟಿಯಲ್ಲಿ ಒಬ್ಬ ಅನುಭವ ಸಾಲದ, ವಿಚಾರವಿಲ್ಲದ, ಏನೋ ಬೇರೆಯವರ ಒಂದು ಅಧಿಕಾರವನ್ನು ತನ್ನ ದುರುಪಯೋಗಕ್ಕೆ ಮಾಡ್ಕೊಂಡು ಮಾಡ್ತಿರೋ ಒಬ್ಬ ವ್ಯಕ್ತಿ ಥರ ಕಾಣಿಸ್ತಾ ಇದ್ದೇನೆ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಮತ್ತೆ RSS ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಏನಿದೆ, ಅನೇಕ ಸಂದರ್ಭದಲ್ಲಿ ಈ ದೇಶಕ್ಕೆ ನೈಸರ್ಗಿಕ ಆಘಾತಗಳಾದಾಗ, ದೇಶದ ಬೇರೆ ಬೇರೆ ಸಂದರ್ಭಗಳಲ್ಲಿ
ಯಾವ ರೀತಿ ಇದು ಸಹಾಯ ಮಾಡ್ಕೊಂಡು ಬಂದಿದೆ. ಸ್ವತಃ ನೆಹರು ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಮ್ಮ ಡೆಲ್ಲಿಯ RD ಪೆರೇಡ್ಗೆ, ರಿಪಬ್ಲಿಕ್ ಡೇ ಪೆರೇಡ್ಗೆ ಸೈನಿಕರೆಲ್ಲ ಬಾರ್ಡ್ರಲ್ಲಿದ್ದಾಗ ಯಾರೋ ಪೆರೇಡ್ಗೆ ಜನ ಇಲ್ಲ ಅಂದಾಗ ಇದೇ RSSನ ಸಂಘಟನೆಯ ಕಾರ್ಯಕರ್ತರನ್ನೇ ಕರ್ಕೊಂಡು ಪೆರೇಡ್ ಮಾಡಿದ್ದು ಇತಿಹಾಸದಲ್ಲಿ ಬರೆದಿದೆ. ಸೊ ಹಾಗಾಗಿ ಈ ಬ್ಯಾನ್ ಮಾಡೋ ಥರದ ಕ್ಷುಲ್ಲ ವಿಚಾರ ಅನಿಸುತ್ತೆ. ಇದೆಲ್ಲ ಸಾಧ್ಯವಿಲ್ಲದ ವಿಚಾರ. ಇದು ಪ್ರಪಂಚಾದ್ಯಂತ ಇರುವಂಥದ್ದು ಒಂದು ದೊಡ್ಡ ಸಂಘಟನೆ, ದೇಶ ಧರ್ಮ ಅನ್ನೋದು ಕಟ್ಕೊಂಡು ಮಾಡ್ತಿರೋ ಸಂಘಟನೆ. ಇದನ್ನು ಯಾವುದೇ ಕಾರಣಕ್ಕೂ ಆ ರೀತಿ ಪ್ರಯತ್ನಕ್ಕೆ ಹೋದರೆ ಅವ್ರಿಗೆ ಖಂಡಿತ ತೊಂದರೆ ಮತ್ತು ದೇಶಕ್ಕೂ ಅವರು ವಿರೋಧಿಗಳಾಗಿ ಜನಗಳ ಕಣ್ಣಲ್ಲಿ ಕಾಣಿಸ್ತಾರೆ ಅಂತ ನನ್ನ ಅಭಿಪ್ರಾಯ.